ಹೇಳ್ಬೋದು, ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ. ಈ ಇಕೋಸಿಸ್ಟಮ್, ಈ ಪ್ರತಿಧ್ವನಿ ಏನಾಗುತ್ತೆ ಅಂದರೆ ಈ ಒಂದು ಮಂದಿರದ ಒಳಗಡೆ ಏನಾಗುತ್ತೆ ನಮಗೆ, ಎಕ್ಸ್ಕ್ಯೂಸ್ ಮೀ, ಈ ಒಂದು ಪೀಪಲ್ ಟ್ರೀನ ವಿಶೇಷತೆ ಏನಿದೆ ಅಂದರೆ ಸಾಯಂಕಾಲ 4:15 ನಂತರ ಏನಾಗುತ್ತೆ ಅಂದರೆ 4:15 6 ಗಂಟೆ ಮಧ್ಯೆ ಸೂರ್ಯನ ಕಿರಣಗಳು ಬೌದ್ಧನ ವಿಗ್ರಹದ ಹಣೆ ಮೇಲೆ ಅಂದರೆ ತಿಲಕದ ರೂಪದಲ್ಲಿ ಏನಾಗುತ್ತೆ ಅಂದ್ರೆ ನಾವೇನು ಫ್ಯಾಮಿಲಿ ಪ್ಲಾನಿಂಗ್ ಅಂತಲೇ ಹೇಳ್ತಿದ್ವಲ್ಲ ಅವಾಗ, ಕುಟುಂಬಕ್ಕೆ 2 ಮಕ್ಕಳು ಸಾಕಂತಕ್ಕಂಥ ಒಂದು ಪ್ರತೀಕವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಏನಾಗ್ತದೆ ನಮಗೆ ಮೇಲೆ ಸ್ಪಷ್ಟವಾಗಿ ಗೋಚರಿಸ್ತದೆ. ಸೊ ಈ ಬುದ್ಧನ ವಿಗ್ರಹ ಬಂದು ಒಟ್ಟು 12 ಅಡಿಯಷ್ಟು ಎತ್ತರ ಇದ್ದು, ಈ ಒಟ್ಟು ಮೊತ್ತ ಏನಿದೆ ಅಂದರೆ ಈ ಕೆಳಗಡೆಯಿಂದ ಆ ಸ್ತೂಪದವರೆಗೆ ನಾವು ಅಳತೆ ಎಷ್ಟಿದೆ ಅಂತಂದರೆ 35 ಅಡಿಯಷ್ಟು ಎತ್ತರದಲ್ಲಿರ್ತಕ್ಕಂಥದ್ದು ಏನಾಗುತ್ತೆ ಬಂದು ವಿಶ್ವಕರ್ಮಗೆ ಏನು ಮಾಡಿದಾರೆ ಅಂತಂದ್ರೆ ಅದನ್ನು ಡೆಡಿಕೇಟ್ ಮಾಡಿದ್ದಾರೆ ಅಂತ ಏನು ಮಾಡ್ತಾರೆ. ಈ ಇತಿಹಾಸದಿಂದ ನಮಗೇನೆಂದರೆ ಗೊತ್ತಾಗುತ್ತೆ. ಯಾಕಂದರೆ ಗುಹೆ ಇದೆ ಇದು. ಸೊ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಏನಂದರೆ ಚೈತ್ಯ ವಿಹಾರ ಅಂತ ಏನು ಮಾಡ್ತಾರೆ ಅಂತದ್ದು ಈ ಒಂದು ಗುಹೆ ಕರೀತಾರೆ. ಈ ಗುಹೆಯಲ್ಲಿ ವಿಶೇಷವಾಗಿ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲೆ ಕಾಣ್ತಕ್ಕಂಥದ್ದು ನೋಡ್ಬೋದು ನೀವು, ಮೇಲೆ ಅಲ್ಲಿ ಒಂದಿದಲ್ಲೇ ಪೀಪಲ್ ಟ್ರೀ ಲೀವ್ಸ್ ಅಂತ ಕರೀತಾರೆ ಅದನ್ನು. ಸೊ ಅದೊಂದು ಎಲೆ ಆಕಾರದಲ್ಲಿರ್ತಕ್ಕಂಥ ಒಂದು ಏನಿದೆ ಅಂದರೆ ಆಕೃತಿಯಲ್ಲಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಇದೆ. ಸೊ ಆ ಎಲೆ ಅಕ್ಕಪಕ್ಕದಲ್ಲಿ ಏನಿದೆ ಆ್ಯಂಜಲ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಹೂವುಗಳನ್ನು ಏನು ಮಾಡ್ತದೆ ಅಂದರೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಇದೆ. ಇಲ್ಲಿ ವಿಶೇಷವಾಗಿ ಈ ಒಂದು ಪೀಪಲ್ ಟ್ರೀನ ವಿಶೇಷತೆ ಏನಿದೆ ಅಂದರೆ ಸಾಯಂಕಾಲ 4:15 ನಂತರ ಏನಾಗುತ್ತೆ ಅಂದರೆ 4:15 6 ಗಂಟೆ ಮಧ್ಯೆ ಸೂರ್ಯನ ಕಿರಣಗಳು ಬೌದ್ಧನ ವಿಗ್ರಹದ ಹಣೆ ಮೇಲೆ ಅಂದರೆ ತಿಲಕದ ರೂಪದಲ್ಲಿ ಏನಾಗುತ್ತೆ ಅಂದರೆ ಆ ಸೂರ್ಯನ ಕಿರಣಗಳು ಪ್ರತಿಬಿಂಬ ಅದರ ಮೇಲೆ ಬೀಳ್ತಕ್ಕಂಥದ್ದು ಒಂದು ವಿಶೇಷತೆ ಏನಿದೆ ಅಂತಂದರೆ ಈ ಒಂದು ಗುಹೆಯಲ್ಲಿದೆ. ನೀವು ವಿಶೇಷವಾಗಿ ಇಲ್ಲಿ ಮೇಲೆ ನೋಡ್ತಿರ್ಬೋದು, ಮೇಲೆ ಕಾಣ್ತಕ್ಕಂಥದ್ದು ಏನು ಶಿಲೆಗಳಿದೆಯಲ್ಲ ಅಲ್ಲಿ ಮೇಲೆ ಕಾಣ್ತಕ್ಕಂಥ ಶಿಲೆಗಳು ಬಂದು ಮೇಲೆ ಕಾಣ್ತಕ್ಕಂಥ ಶಿಲ್ಪ ಕಲೆಗಳಿಗೇನೆ ಅಂತಂದ್ರೆ ಮಿಥುನ ಕಪಲ್ ಅಂತ ಕರೀತಾರೆ. ಅಂತಂದ್ರೆ ಇಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ ನಮಗಿಲ್ಲಿ ಸೊ ನಾವೊಂದು ಏನೆಂದರೆ ನಮಗೊಂದು ಕುಟುಂಬ ನಿರ್ವಹಣೆ ಮಾಡಬೇಕಾದ್ರೆ ಅಥವಾ ಒಂದು ಚಿಕ್ಕ ಕುಟುಂಬ ಚೊಕ್ಕ ಕುಟುಂಬ ಅಂತಕ್ಕಂಥದ್ದು ಏನು ನಮ್ಮಲ್ಲಿ ಮಾತಿದೆಯಲ್ಲ ಅಂತಂದರೆ ಇಲ್ಲಿ ಏನಾಗಿದೆ ಅಂದರೆ ಗಂಡ ಹೆಂಡತಿ ಮತ್ತು 2 ಮಕ್ಕಳು ಸಾಕಂತಕ್ಕಂಥ ಒಂದು ಸಂಕೇತದಲ್ಲೇ ನಿರ್ಮಾಣವಾಗಿರ್ತಕ್ಕಂಥ ಒಂದು ಕೆತ್ತನೆ ಮತ್ತು ಆ ಒಂದು ವಿಷಯಗಳು ಏನಾಗುತ್ತೆ ಅಂದರೆ ನಮಗೆ ತಿಳಿಸ್ತಕ್ಕಂಥ ಒಂದು ಕೆತ್ತನೆ ಏನಾಗ್ತಿದೆ ಅಂದರೆ ಅಲ್ಲಿ ಮೇಲೆ ನಿಮಗೆ ಕಾಣ್ತಾ ಇರ್ಬೋದು. ಸೊ ಅದಾದ ನಂತರ ಇಲ್ಲಿ ಕೆಳಗಡೆ ಕಾಣ್ತಕ್ಕಂಥದ್ದು ಏನಿದೆ ಅಂತಂದರೆ ಇಲ್ಲಿನೂ ಕೆಲವು ಅಲ್ಲಿ ನೀವು ನೋಡ್ಬೋದು ಆ ಪೀಪಲ್ ಟ್ರೀ ಪಕ್ಕದಲ್ಲಿ ಎಡಗಡೆ ಮತ್ತು ಬಲಗಡೆ ಏನಿದೆ ಅಂತಂದರೆ 2 ನಮಗೆ ಗುಹೆಗಳು ಕಾಣ್ತಾ ಇದೆ, ಮಂದಿರಗಳು ಕಾಣುತ್ತೆ. ಎಡಗಡೆ ಇರ್ತಕ್ಕಂಥದ್ದು ಅಂದರೆ ಉತ್ತರ ಭಾರತದ ಶೈಲಿಯಲ್ಲಿ ಇರ್ತಕ್ಕಂಥ ಶಿಖರ ಅಂತ ಹೇಳ್ಬೋದು. ನಾವು ಈ ಬಲಭಾಗದಲ್ಲಿ ಇರ್ತಕ್ಕಂಥದ್ದು ನೀವು ಅಲ್ಲಿ ಸ್ಪಷ್ಟವಾಗಿ ನೋಡ್ಬೋದು. ಅಲ್ಲಿ ಕಾಣ್ತಕ್ಕಂಥದ್ದು ನಮ್ಮ ದಕ್ಷಿಣ ಭಾರತದ ಶಿಲ್ಪಕಲೆಯ ಶೈಲಿ ಅಥವಾ ಏನಂತೀವಿ ಅಂದರೆ ನಾವು ಗೋಪುರ ಅಂತ ಏನು ಕರಿತೀವಲ್ಲ ಅದು. ಈ ಒಂದೇ ಒಂದು ಗುಹೆಯಲ್ಲಿ ಏನಿದೆ 2 ರೀತಿಯ ಒಂದು ಕೆತ್ತನೆಗಳು ನಮಗೇನಾಗ್ತಂದರೆ ನೋಡಲು ಸಿಗುತ್ತದೆ. ಭಗವದ್ಭಕ್ತರೇ, ಈಗ ನಂಬರ್ 10 ಗುಹೆಯಲ್ಲಿರ್ತಕ್ಕಂಥ ಬೌದ್ಧನ ಒಂದು ದರ್ಶನವನ್ನು ನಾವೇನು ಮಾಡೋಣ ಅಂತಂದರೆ ದರ್ಶನ ಸಂದರ್ಶನ ಒಂದು ಯೂಟ್ಯೂಬ್ ಚಾನಲಲ್ಲಿ ಮಾಡೋಣ. ದಯವಿಟ್ಟು ಈ ಬುದ್ಧನ ವಿಗ್ರಹವನ್ನು ದರ್ಶನ ಮಾಡೋದಕ್ಕಿಂತ ಮುಂಚೆ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಬರೀಬೇಡಿ. ಬನ್ನಿ ನಾವೇನು ಮಾಡೋಣ ಅಂತಂದರೆ ಈಗ ಆ ಬುದ್ಧನ ವಿಗ್ರಹದ ದರ್ಶನವನ್ನು ಮಾಡೋಣ ಪ್ಲೀಸ್. ಎಕ್ಸ್ಕ್ಯೂಸ್ ಮೀ. ಭಗವದ್ಭಕ್ತರೇ, ನೀವಿಲ್ಲಿ ನೋಡ್ಬೋದು ಎಷ್ಟು ಸುಂದರವಾಗಿ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಗುಹೆಗಳು ಏನಾಗುತ್ತೆ ನಮಗೆ, ಅಥವಾ ಈ ಒಂದು ಮಂದಿರ ಏನಾಗುತ್ತೆ ನಮಗೆ ನೋಡಲು ಗೊತ್ತಾಗುತ್ತೆ. ನೀವು ಈಗಲೂ ನೋಡ್ಬೋದು ಅಲ್ಲಿ ಮೇಲೆ ಇರ್ತಕ್ಕಂಥದ್ದು ಏನಿದೆ ಅಂತಂದರೆ ನಾವೇನು ಫ್ಯಾಮಿಲಿ ಪ್ಲಾನಿಂಗ್ ಅಂತಲೇ ಹೇಳ್ತಿದ್ವಲ್ಲ ಅವಾಗ, ಕುಟುಂಬಕ್ಕೆ 2 ಮಕ್ಕಳು ಸಾಕಂತಕ್ಕಂಥ ಒಂದು ಪ್ರತೀಕವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ಏನಾಗ್ತದೆ ನಮಗೆ ಮೇಲೆ ಸ್ಪಷ್ಟವಾಗಿ ಗೋಚರಿಸ್ತದೆ. ಅದೇ ರೀತಿ ನೀವು ಇಲ್ಲಿ ಸುತ್ತಲೂ ನೋಡ್ಬೋದು ಎಷ್ಟು ಸುಂದರವಾಗಿ ಈ ಒಂದು ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮಗೆ ಗೋಚರಿಸ್ತದೆ. ಬನ್ನಿ ನಾವೇನು ಮಾಡೋಣ ಅಂತಂದರೆ ಈಗ ಬುದ್ಧನ ವಿಗ್ರಹದ ದರ್ಶನವನ್ನು ಮಾಡೋಣ. ಭಗವದ್ಭಕ್ತರೇ, ನೀವಿಲ್ಲಿ ನೋಡ್ಬೋದು ನಂಬರ್ 10 ಒಂದು ಮಂದಿರ ಅಥವಾ ಗುಹೆಯಲ್ಲಿರ್ತಕ್ಕಂಥದ್ದು ಏನೆಂದರೆ ಬುದ್ಧನ ವಿಗ್ರಹದ ದರ್ಶನವನ್ನು ನೀವಿಲ್ಲಿ ಮಾಡ್ಬೋದು. ನೀವು ನೋಡ್ಬೋದು ಒಟ್ಟು ಬುದ್ಧನ ವಿಗ್ರಹ ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿರ್ತಕ್ಕಂಥದ್ದು ನಮಗೆ ಗೋಚರಿಸ್ತದೆ. ಸೊ ಈ ಬುದ್ಧನ ವಿಗ್ರಹ ಬಂದು ಒಟ್ಟು 12 ಅಡಿಯಷ್ಟು ಎತ್ತರ ಇದ್ದು, ಈ ಒಟ್ಟು ಮೊತ್ತ ಏನಿದೆ ಅಂದರೆ ಈ ಕೆಳಗಡೆಯಿಂದ ಆ ಸ್ತೂಪದವರೆಗೆ ನಾವು ಅಳತೆ ಎಷ್ಟಿದೆ ಅಂತಂದರೆ 35 ಅಡಿಯಷ್ಟು ಎತ್ತರದಲ್ಲಿರ್ತಕ್ಕಂಥದ್ದು ಏನಾಗ್ತದೆ ನಮಗೆ ಗೋಚರಿಸ್ತದೆ. ಈ ಮಂದಿರ ವಿಶೇಷವಾಗಿ ಚೈತನ್ಯ ಮಂದಿರ ಅಂತ ಕರೀತಾರೆ. ಯಾಕಂದರೆ ಅಲ್ಲಿ
ವಿಶೇಷವಾಗಿ ಏನು ಮಾಡ್ತಾರೆ ಅಂದರೆ ಇಲ್ಲಿ ಧ್ಯಾನ ಮಾಡ್ತಿದ್ರು. ಇಲ್ಲೆಲ್ಲ ಧ್ಯಾನಗಳು ಮಾಡ್ತಕ್ಕಂಥ ವಿಶೇಷವಾದ ಒಂದು ಏನೆಂದರೆ ಅದೇ ಉಂಗುರ ಕೂದಲಿರ್ತಕ್ಕಂಥವ್ರು, ಈ ಕಿವಿ ಜಾಸ್ತಿ ಇರ್ತಕ್ಕಂಥವ್ರು ಅಂದರೆ ಇಲ್ಲಿ ಬುದ್ಧಿಮಟ್ಟ ಜಾಸ್ತಿ ಇರ್ತಕ್ಕಂಥ ಯೋಗಿಗಳು ಏನು ಮಾಡ್ತಿದ್ರು ಅಂದರೆ ಇಲ್ಲಿ ಧ್ಯಾನ ಮಾಡ್ತಿರ್ತಕ್ಕಂಥ ನಮಗೆ ತಿಳಿದು ಬರ್ತದೆ. ಅಷ್ಟೇ ಅಲ್ಲದೆ ಏನಾಗುತ್ತೆ ಅಂದರೆ ಇಲ್ಲಿ ಇಕೋಸಿಸ್ಟಮ್ ಬರ್ತಾಯಿದೆ ಅಂದರೆ ಪ್ರತಿಧ್ವನಿ ಏನಾಗುತ್ತೆ ಅಂತ ನಮಗೆ ಕೇಳಿಸ್ತಿದೆ. ನೀವು ಇಲ್ಲಿ ಕೇಳ್ಬೋದು, ಬುದ್ಧಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ. ಈ ಇಕೋಸಿಸ್ಟಮ್, ಈ ಪ್ರತಿಧ್ವನಿ ಏನಾಗುತ್ತೆ ಅಂದರೆ ಈ ಒಂದು ಮಂದಿರದ ಒಳಗಡೆ ಏನಾಗುತ್ತೆ ನಮಗೆ ಹೌಸ್. ಸೊ ಇಲ್ಲಿ ವಿಶೇಷವಾಗಿ ನಾವು ಈ ಗುಹೆಯ ಒಳಗಡೆ ಹೋದಾಗ ರೂಫಲ್ಲಿ ಏನು ಸಿಗುತ್ತೆ ಅಂದರೆ ಇದನ್ನು ನಾವು ಕಾರ್ಪೆಂಟ್ರಿ ಹೌಸ್ ಅಂತೇಳಿ ಏನು ಮಾಡ್ತಾರೆ ಅಂದರೆ ಇದು ಭಾಳ ಪ್ರಖ್ಯಾತಿ ಪಡೆದಿರ್ತಕ್ಕಂಥದ್ದು. ಇಲ್ಲಿ ಯಾಕೆ ಕಾರ್ಪೆಂಟ್ರಿ ಹೌಸ್ ಅಂತಂದರೆ ಇದು ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಿದ್ರೂ ಸಹ ನೋಡಲು ಏನಾಗುತ್ತೆ ಅಂದರೆ ಕಟ್ಟಿಗೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಕೆತ್ತನೆ ಪ್ರಕಾರ ಅಥವಾ ಅದು ಆ ಶೇಪ್ ಏನಾಗುತ್ತೆ ನಮಗಲ್ಲಿ ನೋಡೋದು. ಈ ಒಂದು ಕೆತ್ತನೆ ಏನಿದೆಯಲ್ಲ, ನಾವು ಕಾರ್ಪೆಂಟ್ರಿ ಅಥವಾ ಏನು ಬಡಿಗೆ ಅಂತ ಹೇಳ್ತೀವಲ್ಲ, ಇದನ್ನು ಬಂದು ವಿಶ್ವಕರ್ಮಗೆ ಏನು ಮಾಡಿದ್ದಾರೆ ಅಂತಂದ್ರೆ ಅದನ್ನು ಡೆಡಿಕೇಟ್ ಮಾಡಿದ್ದಾರೆ ಅಂತ ಏನು ಮಾಡ್ತಾರೆ ಈ ಇತಿಹಾಸದಿಂದ ನಮಗೇನೆಂದರೆ ಗೊತ್ತಾಗುತ್ತೆ. ಯಾಕಂದರೆ ಕಂಪ್ಲೀಟ್ ಆ ಶಿಲ್ಪಕಲೆ ಇರೋದೇ ಕಟ್ಟಿಗೆ ರೂಪದಲ್ಲಿರೋದ್ರಿಂದ ವಿಶ್ವಕರ್ಮ ಅಂತಕ್ಕಂಥದ್ದು ನಿಮಗೆಲ್ಲರೂ ಗೊತ್ತು, ಒಂದು ಆರಾಧ್ಯ ದೈವ ಆಗಿರ್ತಕ್ಕಂಥದ್ದು ನಮ್ಮ ಕಾರ್ಪೆಂಟರ್ಸ್ ಅವರಿಗೆ. ಸೊ ಅವರಿಗೆ ಡೆಡಿಕೇಟ್ ಮಾಡಿರ್ತಕ್ಕಂಥ ಒಂದು ನಂಬರ್ 10 ಗುಹೆ.